ತುಂಬ ವಿಶಿಷ್ಟವಾದ, ಎಲ್ಲರಿಗೂ ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾಗಬೇಕೋ ಅವ್ರಿಗೆ ಮಾತ್ರ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಸಂಸ್ಕೃತ ಶ್ಲೋಕಗಳು ಕೂಡ ಗೂಢಾರ್ಥದಲ್ಲಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಈ ಥರ ಮುಂಡಿಗೆನ ನಾವು ಅರ್ಥೈಸಬೇಕು ಅಂದರೆ ಗುರುವಿನ ಮುಖಾಂತರ ಹೋಗಬೇಕು. ಇಲ್ಲ ಅಂದರೆ ಅಪಅರ್ಥ ಅಥವಾ ತಪ್ಪರ್ಥಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಂತರಂಗದಲ್ಲಿ ಸುಖ ಇರಲ್ಲ, ಏನೋ ಒಂದು ಕೊರಗ್ತಾನೆ ಇರ್ತಾರೆ. ಇದು ಆಧ್ಯಾತ್ಮಿಕ ತಾಪ. ಈ ಥರ ತಾಪತ್ರಯಗಳು ಮೂರನ್ನ ಕೊಟ್ಟರು ಕೂಡ ನಾವು ಒಳಗಿರುವಂಥ ಮನಸ್ಸು, ಜೀವ ಭಗವಂತನ ಕಡೆ ತಿರುಗ್ತಾ ಇರುವಾಗ ದಾಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಒಂದು ಏಟ್ ಕೊಡ್ತಾನೆ ಎಚ್ಚರಿಸೋಕ್ಕೋಸ್ಕರ. ಅದು 3 ವಿಧವಾಗಿ ಕೊಡ್ತಾನೆ. ಇದರಲ್ಲೂ 2 ಥರ ಅರ್ಥೈಸ್ಬೋದು. ಒಂದೇನಂದ್ರೆ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಾನು ಡಾಕ್ಟರ್ ರೂಪಶ್ರೀ ಶಿಷ್ಕಾಂತ್ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ದಂತವೈದ್ಯ. ಇವರು ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಅಂತ. ನಾವಿಬ್ಬರು ಕೂಡ ದಾವಣಗೆರೆಯ ರಾಜರಾಜೇಶ್ವರಿ ಸಂಘದಿಂದ ಬಂದು ಇಲ್ಲಿ ಈ ಹಬ್ಬದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 6 ಒಟ್ಟರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಕಾಲಿಲ್ಲದ ಒಡ್ಡರ್ಗೆ ಕೊಟ್ಟ 3 ಎಮ್ಮೆಗಳು, 2 ಬರಡು, ಒಂದಕ್ಕೆ ಕರುವೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟ 3 ಬನ್ನುಗಳು, 2 ಸವಕಾಲು, 1 ಸಲ್ಲಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಸಲ್ಲಲ್ಲಿದ್ದ ಹೊನ್ನಿಗೆ ಬಂದ 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರು 3 ಊರುಗಳ, 2 ಹಾಳು, ಒಂದಕ್ಕೆ ಒಕ್ಕಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು 3 ಒಟ್ಟರು, 2 ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಕೈ ಇಲ್ಲದ ಕುಂಬಾರನು ಮಾಡಿದ 3 ಮಡಿಕೆಗಳ, 2 ಬರಡು, 2 ಒಡಕು, ಒಂದಕ್ಕೆ ಬುಡವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಬುಡವಿಲ್ಲದ ಮಡಿಕೆಗೆ ಹಾಕಿದ 3 ಅಕ್ಕಿ ಕಾಳು, 2 ಬೇಯದು, 1 ಬೇಯಲೇ ಇಲ್ಲ. ಬೇಯಲಿಲ್ಲದ ಅಕ್ಕಿಗೆ ಬಂದ 3 ನೆಂಟರು, 2 ಉಣ್ಣರು, ಒಬ್ಬಗೆ ಹಸಿವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಹಸಿವಿಲ್ಲದ ನೆಂಟಗೆ ಕೊಟ್ಟ 3 ಟೊಣಪೆಗಳು, 2 ತಾಕದು, 1 ತಾಕಲೇ ಇಲ್ಲ. ತಾಕಲಿಲ್ಲದ ಟೊಣಪೆಯ ತಾಕಿಸ ಸದ್ಗತಿಯ, ನೀಯಬೇಕು ಪುರಂದ ವಿಠಲ ನೀನು. ತಾಕಿಸಿ ಸದ್ಗತಿಯ, ನೀಯಬೇಕು ಪುರಂದರ ವಿಠಲ ನೀನು. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ, ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ಇದು ಶ್ರೀ ಪುರಂದರದಾಸರು ರಚಿಸಿರುವಂತಹ ಮುಂಡಿಗೆ. ಮುಂಡಿಗೆ ಅಂದರೆ ಅದರಲ್ಲಿ ಗೂಢಾರ್ಥ ಇರುತ್ತೆ. ಯಾತಕ್ಕೋಸ್ಕರ ಈ ಗೂಢಾರ್ಥದ ಮುಂಡಿಗೆಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತಂದರೆ, ತುಂಬ ವಿಶಿಷ್ಟವಾದ, ಎಲ್ಲರಿಗೂ ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾಗಬೇಕೋ ಅವ್ರಿಗೆ ಮಾತ್ರ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಸಂಸ್ಕೃತ ಶ್ಲೋಕಗಳು ಕೂಡ ಗೂಢಾರ್ಥದಲ್ಲಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಈ ಥರ ಮುಂಡಿಗೆನ ನಾವು ಅರ್ಥೈಸಬೇಕು ಅಂದರೆ ಗುರುವಿನ ಮುಖಾಂತರ ಹೋಗಬೇಕು. ಇಲ್ಲ ಅಂದರೆ ಅಪಅರ್ಥ ಅಥವಾ ತಪ್ಪರ್ಥಗಳಾಗುವಂಥ ಸಾಧ್ಯತೆ ಇರುತ್ತೆ. ಈ ಮುಂಡಿಗೆನಲ್ಲಿ ವಿಶೇಷವಾಗಿ ಪುರಂದರದಾಸರು ನಮಗೆ ದೇವರು ಏನೇನು ಸೌಕರ್ಯಗಳನ್ನು ಕೊಟ್ಟಿದ್ದಾನೆ, ನಾವು ಸಾಧನೆ ಮಾಡಿಕೊಂಡು ಭಗವಂತನ ಸೇರಕ್ಕೆ ಏನೇನು ಕೊಟ್ಟಿದ್ದಾನೆ, ಅದನ್ನ ನಾವು ಹೇಗೆ ಬಳಸ್ಕೋತಾ ಇಲ್ಲ ಅನ್ನೋದೇ ಈ ಮುಂಡಿಗೆಯ ಮುಖ್ಯವಾದಂಥ ತತ್ವ. ಮತ್ತೆ ಇದರಲ್ಲಿ ಅವರು ಪ್ರಾರಂಭ ಮಾಡೋದೇ ಕೆರೆ ಕಟ್ಟಿ ಅಂತ.
ಯಾತಕ್ಕೆ ಇಲ್ಲಿ ಕೆರೆ ನೀರು ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅಪ ಅಂದ್ರೆ ನೀರು ಅಂತ ಸಂಸ್ಕೃತದಲ್ಲಿ, ನಾವು ಮಾಡುವ ಕರ್ಮ ಮತ್ತೆ ನೀರು ಎರಡಕ್ಕೂ ಸಮಾನಾರ್ಥಕ ಶಬ್ದವಾಗಿ ಉಪಯೋಗಿಸ್ತಾರೆ. ಉಪನಿಷತ್ಗಳಲ್ಲಿ ನೀರು ಅನ್ನೋದಕ್ಕೆ ನಾವು ಮಾಡುವ ಸತ್ಕರ್ಮ ಅಂತ ಬರುತ್ತೆ. ಈಗ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ಜೀವನದಲ್ಲಿ ಈ ಜೀವಕ್ಕೆ ಮುಖ್ಯ ಉದ್ದೇಶ ಏನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಭಗವಂತ ಏನ್ ಕೊಟ್ಟಿದ್ದಾನೆ? ಮೊದಲು ಮುಳ್ಳು ಕೊನೆ ಅಂತ ಪ್ರಾರಂಭ ಮಾಡ್ತಿದ್ದಾರೆ. ಮುಳ್ಳು ಕೊನೆ ಅನ್ನೋದು ಆ ಜೀವ ಎಷ್ಟು ಸೂಕ್ಷ್ಮ ಅಂತ ಸೂಚಿಸ್ತಾ ಇದೆ. ಒಂದು ಕುದುರೆಯ ಬಾಲದಲ್ಲಿ ಒಂದೇ ಒಂದು ಕೂದಲನ್ನ ತಗೊಂಡು ಆ ಕೂದಲನ್ನ ನೆಟ್ಗೆ ವರ್ಟಿಕಲ್ ಸ್ಲಿಟ್ 10,000 ಟೈಮ್ಸ್ ಮಾಡಿದ್ರೆ ಆ 10,000 ಒಂದು ಭಾಗ ಎಷ್ಟಿರುತ್ತಲ್ಲ, ಆ ಪರಮಾಣು, ಆ ಅಣು ಅಷ್ಟಿದೆ ಜೀವ. ಆ ಜೀವಕ್ಕೆ ರಕ್ಷಣೆಗೆ ಮತ್ತೆ ದೇಹಗಳು ಅದರ ಸುತ್ತ ಒಂದಿದೆ. ಅದರಲ್ಲಿ ಆ ಜೀವಕ್ಕೆ ಸೂಕ್ಷ್ಮ ಶರೀರ ಅಂತಾನು ಕರೀತಾರೆ. ಅದರ ಮೇಲೆ 3 ಶರೀರ ಇದೆ. ಒಂದು ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ನಮಗೆ ಕಾಣುವಂತಹ ಸ್ಥೂಲ ದೇಹ. ಆದ್ರೆ ಅದರಲ್ಲೂ ಒಂದಿದೆ, ಏನಂದ್ರೆ ಲಿಂಗ ದೇಹ ಅನಿರುದ್ಧ ದೇಹ ಎಲ್ಲರಿಗೂ ಇರುತ್ತೆ. ಆದ್ರೆ 84 ಲಕ್ಷ ಯೋನಿಗಳಿದೆ. ಅದರಲ್ಲಿ ಬೇರೆ ಶರೀರಗಳು ಬಂದ್ರೆ ಯಾವ ಸಾಧನೆನೂ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಬುದ್ಧಿ ಇರುವಂತ ಒಂದೇ ಒಂದು ಶರೀರ ಅಂದ್ರೆ ಈ ಸ್ಥೂಲ ಶರೀರ, ನಮ್ಮ ಶರೀರ. ಇದನ್ನ ಕೊಟ್ಟಿದ್ದಾನೆ ಭಗವಂತ. ಅಂದ್ರೆ ಇಲ್ಲಿ 3 ಕೆರೆಗಳು ಅಂತಂದ್ರೆ ಈ 3 ಶರೀರಗಳು. ಅದರಲ್ಲಿ ಅನಿರುದ್ಧ ದೇಹ ಮತ್ತೆ ಲಿಂಗ ದೇಹ. ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಇದರಿಂದ ನಾವು ಸಾಧನೆ ಮಾಡ್ಕೊಳಕ್ಕಾಗಲ್ಲ. ಒಂದೇ ಒಂದರಿಂದ ಸಾಧನೆ ಮಾಡ್ಕೋಬಹುದು. ಅದು ಯಾವುದು ಅಂದ್ರೆ ಸ್ಥೂಲ ದೇಹ. ಆದ್ರೆ ಇದರಲ್ಲಿ ನಾವು ಸಾಧನೆ ಮಾಡ್ಕೋತಾ ಇಲ್ಲ. ಕೆರೆ ತುಂಬಲೇ ಇಲ್ಲ. ಈ ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು ಅಂದ್ರೆ ಯಾರು ಅಂತಂದ್ರೆ, ಕೆರೆ ಕಟ್ತಾರಲ್ಲ ಅವರು. ಅಂದ್ರೆ ಈ ಸ್ಥೂಲ ಶರೀರಕ್ಕೆ ಮತ್ತೆ 3 ಅವಸ್ಥೆಗಳನ್ನ ಕೊಟ್ಟ. ಯಾವುದು? ಬಾಲ್ಯ, ಯೌವನ, ವೃದ್ಧಾಪ್ಯ. ಅಂದ್ರೆ ಬಾಲ್ಯದಲ್ಲಿ ಏನಾಗತ್ತೆ, ನಮಗೆ ಅಜ್ಞಾನ ಇರುತ್ತೆ. ವೃದ್ಧಾಪ್ಯದಲ್ಲಿ ದೇಹಕ್ಕೆ ಚೈತನ್ಯ ಇರಲ್ಲ. ಆದ್ರಿಂದ ಸಾಧನೆ ಕುಂಠಿತ. ಅದಕ್ಕೋಸ್ಕರನೇ ಕುಂಟರು ಅಂತ ಹೇಳಿದ್ದಾರೆ. 3ನೇದು ಉಳಿದಿದ್ಯಾವುದು? ಯೌವನ. ಇದರಲ್ಲಿ ದೇಹ ದಾರ್ಢ್ಯ ಫುಲ್ ಇರುತ್ತೆ, ಮತ್ತೆ ಮನಸ್ಸಲ್ಲೂ ಬುದ್ಧಿನೂ ಶಕ್ತಿನೂ ಪೂರ್ತಿ ಇರುತ್ತೆ. ಆದ್ರೆ ಅದಕ್ಕೆ ಕಾಲೇ ಇಲ್ಲ. ಕಾಲು ಅಂದ್ರೆ ಏನು ಅಂತಂದ್ರೆ, ಒಂದು ಕಾಲ, ಸಮಯ. ಅಂದ್ರೆ ಅವಾಗ್ಲೇ ಯೌವನದಲ್ಲೇ ವಿದ್ಯಾಭ್ಯಾಸನೂ ಮಾಡ್ಬೇಕು, ಎಲ್ಲ ಕಲ್ತ್ಕೋಬೇಕು, ಎಲ್ಲ ಮಾಡ್ಬೇಕು. ಅದ್ರ ಜೊತೆ ಆಧ್ಯಾತ್ಮ ಸಾಧನೆನೂ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಹೇಳ್ತಾ ಇದ್ರೆ, ನಮಗೆಲ್ಲ ಸೂಚನೆ ಕೊಡ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೇ ಹಚ್ಚ್ರಿ, ಆಧ್ಯಾತ್ಮ ಕಡೆ ಬೆಳೆಸ್ರಿ ನಿಮ್ಮ ಮಕ್ಕಳನ್ನ, ಅವಾಗ ಅವ್ರು ಸಾಧನೆ ಮಾಡ್ಕೊಳ್ಳಿ ಅನ್ನೋದು ಒಂದನ್ನ ಹೇಳ್ತಾ ಇದ್ದಾರೆ. ಸೊ ಈ ಯೌವನದಲ್ಲಿ ಸಾಧನೆ ಆಗ್ಲೇ ಇಲ್ಲ. ಈ ಯೌವನ ಅವಸ್ಥೆನಲ್ಲಿ 3 ಎಮ್ಮೆಗಳನ್ನ ಕೊಟ್ಟರು ಅಂತ ಹೇಳ್ತಾರೆ ದಾಸರು. ಎಮ್ಮೆ ಅಂದ್ರೆ ಐಷಣ ತ್ರಯಗಳು ಅಂತ. ಅಂದ್ರೆ ನಮ್ಮ ಸಾಧನೆಗೆ ಉಪಯೋಗ ಆಗ್ಲಿ ಅಂತ ನಮಗೆ ಕೊಡುವಂಥದ್ದು. ಅದೇನಂದ್ರೆ ದಾರೈಷಣ, ವಿತ್ತೈಷಣ, ಪುತ್ರೈಷಣ. ಅದರಲ್ಲಿ ದಾರ ವಿತ್ತ, ಹೆಂಡತಿಯಿಂದ ತುಂಬಾ ಕಷ್ಟ. ಪುರಂದರದಾಸರಿಗಾಯ್ತು, ಅವ್ರ ಹೆಂಡತಿ ಏನ್ ಮಾಡೋರು, ಅವರಿಂದಾನೇ ಅವ್ರ ದಾಸತ್ವ ತಗೊಂಡ್ರು. ಆದ್ರೆ ಆ ತರ ಹೆಂಡತಿ ಎಲ್ಲರಿಗೂ ಸಿಗ್ತಾರ? ನಮ್ಮ ಗಂಡ ಅಧ್ಯಾತ್ಮ ಸಾಧನೆ ಮಾಡ್ಕೊಳ್ಳಿ ಅನ್ನುವಂತ ಹೆಂಡತಿ. ಆದ್ರೆ ಪುತ್ರ ವ್ಯಾಮೋಹ ಎಷ್ಟಿರುತ್ತೆ. ಧೃತರಾಷ್ಟ್ರನ್ನೇ ನೋಡ್ಬೋದು, ಎಲ್ಲ ಮರ್ಸ್ಬಿಡುತ್ತೆ. ಇವರಿಬ್ರು ಏನ್ ಮಾಡ್ತಾರೆ, ನಮ್ಮ ಸಂಸಾರ ಚಕ್ರದೊಳಗೆ, ಆ ಮೋಹ ಪಾಶದೊಳಗೆ ಹಾಕೊಂಡ್ಬಿಡ್ತಾರೆ. ಆದ್ರಿಂದ ಇವರಿಬ್ಬರಿಂದ ಯಾವ ಸಾಧನೆನೂ ಆಗಲ್ಲ. 3ನೇ ಐಷಣ, ವಿತ್ತೈಷಣ ಅಂದ್ರೆ ನಮಗೇನು ದುಡ್ಡು ಬಂದಿದೆ ಅದು ನಮ್ಮ ಕೈದು, ನಾವು ಸಂಪಾದನೆ ಮಾಡಿದ್ರೆ ನಾವು ಹೇಗ್ ಬೇಕಿದ್ರು ಉಪಯೋಗಿಸ್ಬೋದು. ಅದನ್ನ ನಾವು ವಿನಿಯೋಗದಲ್ಲಿ ಸದ್ವಿನಿಯೋಗ, ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ನಮ್ಮ ಸತ್ಕರ್ಮಕ್ಕೆ ಸೇರಿ ನಮ್ಮ ಕೆರೆ ತುಂಬುತ್ತೆ. ಆದ್ರೆ ನಾವು ಅದನ್ನ ಮಾಡಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ. ಈ ದುಡ್ಡು ಇದೆಯಲ್ಲ, ದುಡ್ಡಿಗೆ 3 ದಾರಿ ಇದೆ. ಒಂದೇನು ಭೋಗ ಅಂದ್ರೇನು, ನಾವು ತೊಡ್ಕೊಡುವಂತ ವಸ್ತ್ರ, ಒಡವೆ, ಅದೆಲ್ಲ. ಇನ್ನೊಂದೇನು ನಾಶ. ನಾವು ಕೂಡಿರ್ತೀವಿ ದುಡ್ಡನ್ನ, ನಾವೇ ಕೃಷ್ಣಾರ್ಪಣ ಬಿಟ್ರೆ ನಾಶ. ಯಾರಿಗೆ ಕೊಟ್ಟಂಗೂ ಇಲ್ಲ, ನಾವು ಉಪಯೋಗಿಸ್ಕೊಂಡು ಇಲ್ಲ. ಈಗಿನ ಕಾಲದಲ್ಲಂತೂ ಬ್ಯಾಂಕ್ಗಳೇ ಮುಳುಗೋಗ್ಬಿಡುತ್ತೆ, ಅದು ನಾಶ. ಇನ್ನು ಮಧ್ಯ ಉಳಿದಿದ್ದು ಯಾವುದು ಅಂದ್ರೆ ದಾನ. ನಾವು ದಾನ ಮಾಡಿದಾಗ, ಅದು ಸತ್ಪಾತ್ರರಿಗೆ ಮಾಡಿದಾಗ ಅದು ನಮ್ಗೆ ಪುಣ್ಯ ಫಲಗಳನ್ನ ಕೊಟ್ಟು ನಾವು ಸದ್ಗತಿಗೆ ಹೋಗಕ್ಕೆ ದಾರಿ ಮಾಡ್ಕೊಡುತ್ತೆ. ಆದ್ರೆ ಒಂದು ಸಲ್ಲಲೇ ಇಲ್ಲ, ನಮ್ಮ ಮನಸ್ಸೇ ಬರಲಿಲ್ಲ ಅದನ್ನ ಮಾಡಕ್ಕೆ. ಈ ಸಲ್ಲಲಿಲ್ಲದ ಹೊನ್ನಿಗೆ ಬಂದರು 3 ನೋಟಗಾರರು. ನೋಟಗಾರರು ಅಂದ್ರೆ ಯಾರು ಗೊತ್ತಾ? ಕಾಲ ನೋಡಿ ಫಲ ಕೊಡುವಂಥವ್ರು.
ಅವ್ರು ಯಾರು ಅಂತಂದ್ರೆ ನಮ್ಮ ದೇಹದಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮ. ಅಂದ್ರೆ ಒಂದು ಬ್ಯಾಗ್ ತಗೊಂಡ್ಬಂದಿರ್ತೀವಿ ನಾವೆಲ್ಲ. ನೋಡಿ, ಬರೀ ಪಾಪದಿಂದ ಮಾತ್ರ ನಮಗೆ ಫಲ ಬರಲ್ಲ, ಪುಣ್ಯದಿಂದನೂ ನಾವು ಮತ್ತೆ ಮತ್ತೆ ಹುಟ್ಟಬೇಕಾಗತ್ತ ಪುಣ್ಯ ಫಲನ ಅನುಭವಿಸಕ್ಕೆ. ನಾವೇನ್ ಪಾಪ ಪುಣ್ಯ ಎಲ್ಲ ಒಂದು ಬ್ಯಾಗ್ ತರ ತಗೊಂಡ್ಬಂದಿರ್ತೀವಿ, ಅದು ಸಂಚಿತ ಕರ್ಮ. ಅದರಲ್ಲಿ ಒಂದು ಬ್ಯಾಗ್ ಓಪನ್ ಆಗ್ಬಿಡತ್ತೆ. ಆ ಓಪನ್ ಆಗಿದ್ದ ಬ್ಯಾಗ್ ಅಲ್ಲಿ ಇರೋಷ್ಟು ನಾವು ಅನುಭವಿಸ್ಬೇಕು ಈ ಜನ್ಮದಲ್ಲಿ, ಅದು ಪ್ರಾರಬ್ಧ. ಮುಂದೆ ನಾವೇನ್ ತಗೊಂಡು ಹೋಗ್ತೀವಿ ಅದು ಆಗಾಮಿ. ಆದ್ರಿಂದ ಆಗಾಮಿ ಸಂಚಿತ ನಮಗೆ ಗೊತ್ತಾಗೋದೇ ಇಲ್ಲ. ಒಂದೇ ಒಂದು ಪ್ರಾರಬ್ಧ, ಅದನ್ನ ನಾವು ಬದಲಾಯಿಸ್ಕೋಬಹುದು. ಆದ್ರೆ ಅದಕ್ಕೆ ಕಣ್ಣೇ ಇಲ್ಲ. ಅದನ್ನ ಮಾಡ್ತಾನೆ ಇವರಿಬ್ರು ಕುರುಡರು, ಅದಕ್ಕೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರರಿಗೆ ಕೊಟ್ಟರು 3 ಊರುಗಳು. ಯಾವುದದು? ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಅಂದ್ರೆ ಏನ್ ಗೊತ್ತಾ? ಆಲಸ್ಯ, ನಿದ್ದೆ, ಸೋಮಾರಿತನ, ಇದೆಲ್ಲ ತಮೋಗುಣ. ರಜೋಗುಣ ಅಂದ್ರೆ ನನಗಾಗ್ಬೇಕು, ಇದು ಬೇಕು ಅಂತ ನಾವು ಅಂತೀವಲ್ಲ, ಅದು ರಜೋಗುಣ. ಇವೆರಡು ನಮಗೆ ಆಧ್ಯಾತ್ಮಿಕ ಸಾಧನೆಗೆ ಸಹಾಯ ಮಾಡಲ್ಲ, ಒಂದೇ ಒಂದು ಸಹಾಯ ಮಾಡುತ್ತೆ. ಅದ್ಯಾವುದು? ಸತ್ವಗುಣ. ಸತ್ವಗುಣ ಅಂದ್ರೆ ನಾವೇನೋ ಒಂದಿಷ್ಟು ಫಸ್ಟ್ ಪೂಜೆ ಮಾಡ್ತೀವಲ್ಲ, ನಾವು ಒಂದ್ ಸ್ವಲ್ಪ ದೇವ್ರು ಭಕ್ತಿ ಮಾಡ್ತೀವಲ್ಲ, ಅದು ಸತ್ವಗುಣ. ಅದು ನಮ್ಮನ್ನ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗುತ್ತೆ. ಆದ್ರೆ ಆ ಸತ್ವಗುಣನ ಇದೆರಡು ಊರು ಹಾಳು. ಇದರಲ್ಲಿ ಒಕ್ಕಲೇ ಇಲ್ಲ. ಒಕ್ಕಲು ಅಂದ್ರೇನು? ನಾವಲ್ಲಿ ಉತ್ತಿ ಬಿತ್ತಿ ಬೆಳೆ ಬೆಳೆಸ್ಬೇಕು, ಆ ಪ್ರಯತ್ನನೇ ನಡೆದಿಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು. ಅವ್ರು ಯಾರು ಅಂದ್ರೆ ಬ್ರಹ್ಮಾಂಡ ಅನ್ನುವಂತ ಘಟವನ್ನು ನಿರ್ಮಾಣ ಮಾಡುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದರಲ್ಲಿ ನಮ್ಮ ಮಧ್ವ ಸಿದ್ಧಾಂತದ ಪ್ರಕಾರ ಏನಿದೆ ಅಂತಂದ್ರೆ ಹರಿ ಸರ್ವೋತ್ತಮ. ಆದ್ರಿಂದ ಬೇರೆ ದೇವತೆಗಳೆಲ್ಲ ಅವನ ಅಣತಿಯಂತೆ ನಡೆದುಕೊಳ್ಳಬೇಕು. ಇಲ್ಲಿ ಚೊಂಚರು ಅಂತಾರೆ ದಾಸರು. ಚೊಂಚರು ಅಂದ್ರೆ ಅವ್ರ ಕೈ ಸ್ವಲ್ಪ ಚಿಕ್ಕ, ಆದ್ರಿಂದ ಅವರಿಗೆ ಸ್ವತಂತ್ರ, ಸಂಪೂರ್ಣ ಸ್ವತಂತ್ರ ಇಲ್ಲ, ಎಲ್ಲ ಕೊಡಕ್ಕಾಗಲ್ಲ ಅವ್ರಿಗೆ. ಆದ್ರೆ ಹರಿದಾನಲ್ಲ, ಅವನು ಸಂಪೂರ್ಣ ಸ್ವತಂತ್ರ. ಆದ್ರೆ ಅವ್ನು ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಯೋಗ್ಯತೆ ಇಲ್ಲ, ನಮ್ಮ ಸಾಧನೆ ಇಲ್ಲ, ಅದಕ್ಕೋಸ್ಕರ ಅವನು ಕೊಡಕ್ಕಾಗಲ್ಲ. ಆದ್ರೂ ಕೂಡ ಕರುಣೆಯಿಂದ ಭಗವಂತ 3 ಕೊಡಗಳನ್ನ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ 2 ಒಡಕು, ಒಂದಕ್ಕೆ ಬುಡವೇ ಇಲ್ಲ. ಯಾವುದಿದು ಅಂತಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಬೇಕು ಅಂದ್ರೆ ತುಂಬಾ ಯೋಗ್ಯತೆ ಇರಬೇಕು, ಮೆಮೊರಿ ಪವರ್ ಇರಬೇಕು, ನಮ್ಗೆ ಬುದ್ಧಿಶಕ್ತಿ ಇರಬೇಕು, ಮತ್ತೆ ಸದ್ಗುರು ಸಿಗ್ಬೇಕು, ನಮ್ಮನ್ನ ಸರಿ ದಾರಿಲಿ ಕರ್ಕೊಂಡು ಹೋಗುತ್ತೆ. ತುಂಬಾ ಕಷ್ಟ. ವೈರಾಗ್ಯ, ನಾವು ಸುತ್ತ ನೋಡ್ತಾನೆ ಇದೀವಿ, ಎಷ್ಟು ಜನ ಎಲ್ಲರೂ ತೊಂದರೆಯಲ್ಲೇ ಇದ್ದಾರೆ, ಆದ್ರೂ ನಮಗೂ ಅದೇ ತೊಂದರೆ ಬರುತ್ತೆ ಅಂತ ನಾವು ತಿಳ್ಕೊತಾ ಇಲ್ಲ. ಅದರಿಂದ ವೈರಾಗ್ಯ, ಜ್ಞಾನ ನಮ್ಗೆ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಬಡಕು ಮಡಕೆ. ಒಂದಕ್ಕೆ ಬುಡವೇ ಇಲ್ಲ. ನಮ್ಮಲ್ಲಿ ಅಷ್ಟು ಭಕ್ತಿ, ಅಷ್ಟು ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಭಗವಂತನ ಕೈ ಮುಂದೆ ಬರ್ತಾ ಇಲ್ಲ ಪೂರ್ತಿ ಮಾಡಕ್ಕೆ. ಅದ್ರ ಬುಡನೇ ಇಲ್ಲ. ಆ ಬುಡವಿಲ್ಲದ ಮಡಿಕೆಗೆ ಮತ್ತೆ 3 ಅಕ್ಕಿ ಕಾಳನ್ನ ಹಾಕ್ತಾನೆ. ಅಂದ್ರೆ ಇದಕ್ಕೆ, ಈ ಭಕ್ತಿಗೆ 3 ತರ ಭಕ್ತಿ ಇರುತ್ತೆ. ಯಾವುದದು ಅಂದ್ರೆ ಸತ್ವ ಭಕ್ತಿ, ರಾಜಸಿಕ ಭಕ್ತಿ, ತಾಮಸಿಕ ಭಕ್ತಿ. ಅದರಲ್ಲಿ ರಾಜಸಿಕ ಭಕ್ತಿ ಅಂದ್ರೆ ಏನ್ ಗೊತ್ತಾ? ಭಗವಂತ ದಿನಾ ಬರ್ತೀನಪ್ಪ, ನೀನ್ ಪೂಜೆ ಮಾಡ್ತೀನಿ, ನನ್ನನ್ನ ಪಾಸ್ ಮಾಡಿಸ್ಬಿಡು ಅಂದ್ರೆ ಅದು ರಾಜಸಿಕ ಭಕ್ತಿ, ವ್ಯವಹಾರ. ತಾಮಸಿಕ ಭಕ್ತಿ ಅಂದ್ರೆ ನಿನಗ್ ನಾನು ಹೂವಿನ ಹಾರ ಹಾಕ್ತೀನಿ, ಅರ್ಚನೆ ಮಾಡ್ತೀನಿ, ಬಕ್ಕದ್ ಮಾಡೋನ್ ಪಾಸೆ ಆಗ್ಬಾರ್ದು, ಅದು ತಾಮಸಿಕ ಭಕ್ತಿ, ಬೇರೆಯವರಿಗೆ ಕೆಟ್ಟದ್ ಬಯಸೋದು. ಇನ್ನೊಂದು ಸಾತ್ವಿಕ ಭಕ್ತಿ. ಇಟ್ಟಂಗೆ ಇರುವೇನೋ ಹರಿಗೆ, ನೀನೇನ್ ಕೊಡ್ತೀಯೋ ಅಷ್ಟು ಸಾಕಪ್ಪ ನನಗೆ, ನೀ ಕೊಟ್ಟಿದ್ದೆ ಪ್ರಸಾದ ಅಂತ ಇರ್ತೀವಲ್ಲ, ಅದು ಸಾತ್ವಿಕ ಭಕ್ತಿ. ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ, ಅದರಿಂದ ಅದು ಬೇಯಲೇ ಇಲ್ಲ. ಈ ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು. ಮನೋ ವಾಕ್ ಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ ಅಂತಾರೆ ಪುರಂದರದಾಸರು. ಮನಸ್ಸು, ವಾಕ್ ಮತ್ತೆ ಬುದ್ಧಿ, ಕಾಯ. ಮನಸ್ಸು ಬಂದು ಇಲ್ಲಿ ವಾಕ್ ಅಂದ್ರೆ ಇವಾಗ ನಾನು ಮಾತಾಡ್ತಿದ್ದೀನಿ, ಎಷ್ಟು ಭಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ನನಗೆ ಆಧ್ಯಾತ್ಮ ಸಾಧನೆ ಮಾಡತ್ತಾ ಇಲ್ಲ. ದೇವ್ರ ಮನೆಯಲ್ಲಿ ಕೂತ್ಕೊಂಡು ಗಂಟೆ ಪೂಜೆ ಮಾಡ್ತೀವಿ ನಮ್ಮ ದೇಹದಿಂದ, ಅದು ಡಾಂಬಿಕ ಭಕ್ತಿ. ಅದರಿಂದಾನು ಏನು ಪ್ರಯೋಜನ ಇಲ್ಲ. 3ನೇದು ಯಾವುದು? ಮನಸ್ಸು. ನಾವು ಮನಸ್ಸಿಟ್ಟು ಏನ್ ಮಾಡ್ಲಿ? ನಮ್ಮ ಮೊಮ್ಮಗು ಇರುತ್ತೆ, ಅದಕ್ಕೆ ಸ್ನಾನ ಮಾಡಿಸ್ತಾ ಇರ್ತೀವಿ, ಅಪ್ಪ ಕೃಷ್ಣ ನಿನಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅನ್ಕೊಂಡು ಮಾಡಿದ್ರೆ ಅದು ಭಗವಂತನಿಗೆ ಮುಟ್ಟತ್ತೆ. ಅದು ಸಾತ್ವಿಕ ಭಕ್ತಿ. ಇದು ಮನೋವಾಕ್ ಕಾಯ. ಅದು ಬಿಟ್ಟು ಇನ್ನೂ ಒಂಥರನೂ ಇದನ್ನು ಅರ್ಥೈಸ್ಬೋದು. ಒಂದು ಜೀವ, ಅದಕ್ಕೆ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ಅಂತ ಇರ್ತಾರೆ. ಈ ತತ್ವಾಭಿಮಾನಿ
ತತ್ವಗಳು ಅಂತಂದ್ರೆ ನಮ್ ಎಲ್ಲ ಇಂದ್ರಿಯಗಳಿದೆಯಲ್ಲ ಅದಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ. ಅವರು ನಮ್ಮ ಕೈಲಿ ಮಾಡಿಸಿದ್ರೆ ಮಾತ್ರ ನಾವು ಮಾಡಕ್ಕಾಗೋದು. ಇಲ್ಲಿ ದೇವತೆಗಳು ಏನ್ ಮಾಡ್ತಾರೆ, ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಅವರು ನಮ್ಮ ಕೈಲಿ ಮಾಡಿಸಲ್ಲ, ನಮ್ ವಿಷಯ ಸುಖದ ಕಡೆ ಎಳಿತಾರೆ. ಈ ಕಡೆ ಅಸುರರು ಇರ್ತಾರೆ, ಅಸುರರ ಕೆಲಸ ಏನು, ನಮ್ಮನ್ನ ಹಾಳು ಮಾಡೋದು. ಅವ್ರು ಏನ್ ಮಾಡ್ತಾರೆ, ಎಳಿತಾನೆ ಇರ್ತಾರೆ ನನ್ನ. ಅವಾಗ ಏನಾಗತ್ತೆ, ಈ ಅಸುರರು ಈ ದೇವತೆಗಳನ್ನ ಬಿಟ್ಟು ಜೀವ ಭಗವಂತನ ಕಡೆ ಹೋಗೋದು ಎಷ್ಟು ಕಷ್ಟ. ಈ ತರ ಬರೋ ಜೀವನಿಗೆ ಭಗವಂತ ಏನ್ ಮಾಡ್ತಾನೆ, ಕರುಣಾಳು ಕೃಪಾಳು ಭಗವಂತ ಮತ್ತೆ ಟೊಣಪೆ ಕೊಡ್ತಾನೆ, ಒಂದು ಏಟ್ ಕೊಡ್ತಾನೆ ಎಚ್ಚರಿಸೋಕ್ಕೋಸ್ಕರ. ಅದು 3 ವಿಧವಾಗಿ ಕೊಡ್ತಾನೆ. ಇದರಲ್ಲೂ 2 ತರ ಅರ್ಥೈಸ್ಬೋದು. ಒಂದೇನಂದ್ರೆ ಅನಾಗತ, ಅತೀತ ಮತ್ತೆ ವರ್ತಮಾನ. ಅಂದ್ರೆ ಮುಂಚೆ ಬಂದಿರೋದು, ಆಮೇಲೆ ಬರೋದು, ಈಗ ವರ್ತಮಾನದಲ್ಲಿ ಬರ್ತಾ ಇರೋದು. ಈ ವರ್ತಮಾನದ ಹೊಡೆತಗಳಿಗೆ 3 ತರ ಇದೆ. ಮತ್ತೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆದಿದೈವಿಕ ಅಂದ್ರೆ ದೇವತೆಗಳು ಕೊಡುವಂಥದ್ದು, ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿ, ಮಳೆ, ಇವೆಲ್ಲ. ಆದಿ ಭೌತಿಕ ಅಂದ್ರೆ ಏನ್ ಗೊತ್ತಾ, ಈ ಭೂತಗಳು ಇರ್ತಾರಲ್ಲ, ಪಂಚಭೂತಗಳು, ಅದರಿಂದ ನಮ್ಮ ದೇಹಕ್ಕಾಗೋದು ಬ್ಯಾಕ್ಟೀರಿಯಾ, ವೈರಸ್, ಇದರಿಂದ ಆಗುವಂತ ಡಿಸೀಸಸ್, ನಮ್ಮ ದೇಹದ ಗುಣದಿಂದ ಬರುವಂತ ರೋಗ. ಈ ಆಧ್ಯಾತ್ಮಿಕ ಅಂತಿದೆಯಲ್ಲ, ಇದು ನಾವು ತಂದಿರೋ ಪಾಪ ರಾಶಿಯಿಂದ ನಮ್ಮ ಮನಸ್ಸಿಗಾಗುವಂತ ಹೊಡೆತಗಳು. ಅಂದ್ರೆ ಎಲ್ಲ ಇರುತ್ತೆ ಜೀವನದಲ್ಲಿ, ನೀವು ನೋಡ್ಬೋದು, ಆದ್ರೆ ಅಂತರಂಗದಲ್ಲಿ ಸುಖ ಇರಲ್ಲ, ಏನೋ ಒಂದು ಕೊರಗ್ತಾನೆ ಇರ್ತಾರೆ. ಇದು ಆಧ್ಯಾತ್ಮಿಕ ತಾಪ. ಈ ತರ ತಾಪತ್ರಯಗಳು 3 ಕೊಟ್ಟರು ಕೂಡ ನಾವು ಒಳಗಿರುವಂತಹ ಮನಸ್ಸು, ಜೀವ ಭಗವಂತನ ಕಡೆ ತಿರುಗ್ತಾ ಇರುವಾಗ ದಾಸರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅವಾಗ ಅವರು ಪ್ರಾರ್ಥನೆ, ಕಡೇ ಸಾಲಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯ ನೀಯಬೇಕು ಪುರಂದರ ವಿಠಲ ನೀನು ಅಂತ ಕೇಳ್ತಾ ಇದ್ದಾರೆ. ಪುರಂದರ ವಿಠಲ ಅವ್ರ ಅಂಕಿತ, ಅಪ್ಪ ದೇವ್ರೆ, ಇಷ್ಟು ಕಷ್ಟ ಬಂದ್ರು ನಾನು ಬದಲಾಗ್ತಾ ಇಲ್ಲ, ನೀನೇ ನನ್ನ ಮನಸ್ಸು ಇವಾಗ ಏನಂದ್ರೆ ಸರ್ವಸ್ವ ತೃಣಮಪಿ ನಚಲತಿ ತೇನ ವಿನ. ನನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಅದಕ್ಕೆ ಯಾರು ಕಾರಣ ಆಗ್ಬೇಕು? ಆ ಭಗವಂತನೇ. ಅವನೇ ಬಂದು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ಅವನ ಕಡೆ ಎಳ್ಕೊಂಡ್ರೆ ತಾನೇ ನಾವು ಅವನ ಕಡೆ ಹೋಗಕ್ ಸಾಧ್ಯ. ಅದಕ್ಕೋಸ್ಕರ ಕಡೆಗೆ ದಾಸರು ಶರಣ ಆಗ್ಬಿಟ್ಟು ಹೇಳ್ತಿದ್ದಾರೆ, ನೀನ್ ಇಷ್ಟು ಕೊಟ್ಟಿ ನಾನು ಏನು ಉಪಯೋಗ ಮಾಡ್ಕೊಳ್ಳಿಲ್ಲ, ನೀನೇ ಬಂದು ನನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗೋ ಹಾಗೆ ಮಾಡಿ ನನ್ನನ್ನ ನಿನ್ ಕಡೆ ಎಳ್ಕೊಳಪ್ಪ, ಈ ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡುವಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ನನ್ನ ಅರ್ಥಾನುಸಂಧಾನ ಮುಗಿಸ್ತಾ ಇದ್ದೀನಿ. ಈ ಸುಂದರವಾದಂತ ಅವಕಾಶವನ್ನ ಕೊಟ್ಟ ಹರಿದಾಸ ಹಬ್ಬದ ಎಲ್ಲರಿಗೂ ಕೂಡ ತುಂಬಾ ಅನಂತ ಧನ್ಯವಾದಗಳು. ಈ ಮುಳ್ಳು ಕೊನೆಯ ವೀಲ ಅನ್ನೋ ಕೃತಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋದು, ಆದ್ರಿಂದ ಇವತ್ತು ಇದನ್ನ ಹೇಳ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು, ತುಂಬಾ ಇಷ್ಟ ಇತ್ತು ನನಗೆ. ಅದು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಮತ್ತೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.